ಇದೊಂದು ಅವಿಸ್ಮರಣೀಯ ಕ್ಷಣ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಹಾಗೂ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಬಿಎಂ ಉಮೇಶ್ ಕುಮಾರ್ ಅವರ ಕಾರ್ಯಾಲಯಕ್ಕೆ ಮಾಜಿ ಮುಖ್ಯಮಂತ್ರಿ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರು ಆಗಮಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕೆಲವು ದಿನಗಳ ಹಿಂದೆ ಆಯೋಜಿಸಲಾಗಿದ್ದ ವಿಶ್ವಕರ್ಮ ಜನಜಾಗೃತಿ ಸಮಾವೇಶಕ್ಕೆ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರು ಅನಿವಾರ್ಯ ಕಾರಣಗಳಿಂದ ಗೈರು ಹಾಜರಾಗಿದ್ದರು. ಈ ಹಿನ್ನೆಲೆಯಲ್ಲಿ ತಾವೇ ಸ್ವತಃ ಉಮೇಶ್ ಕುಮಾರ್ ಅವರ ಕಾರ್ಯಾಲಯಕ್ಕೆ ಆಗಮಿಸಿ ಆತ್ಮೀಯ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಭಗವಾನ್ ವಿಶ್ವಕರ್ಮನಿಗೆ ಪುಷ್ಪ ನಮನ ಸಲ್ಲಿಸಿ ವಿಶ್ವಕರ್ಮ ಸಮಾಜದ ಬೇಡಿಕೆಗಳ ಮನವಿ ಪತ್ರವನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಕುಮಾರಸ್ವಾಮಿಯವರಿಗೆ ಜೆಡಿಎಸ್ ಪಕ್ಷದ ಚಿಹ್ನೆಯಾದ ತೆನೆ ಹೊತ್ತ ಮಹಿಳೆಯ ಚಿನ್ನದ ಆಕೃತಿಯನ್ನು ಹಾಗೂ ಭಗವಾನ್ ವಿಶ್ವಕರ್ಮನ ವಿಗ್ರಹವನ್ನು ನೀಡಿ ಸನ್ಮಾನ ಮಾಡಲಾಯಿತು. ಶ್ರೀ ಉಮೇಶ್ ಕುಮಾರ್ ಅವರು ಪಕ್ಷದಲ್ಲಿ ಕೈಗೊಂಡ ಚಟುವಟಿಕೆಗಳ ವಿವರವನ್ನೊಳಗೊಂಡ ಜನತಾ ಸೇವಕ ಪುಸ್ತಕವನ್ನು ಸಹ ಕುಮಾರಸ್ವಾಮಿಯವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿಯವರು ವಿಶ್ವಕರ್ಮ ಸಮಾಜದ ಏಳಿಗೆಗಾಗಿ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನವು ಕೈಗೊಳ್ಳುತ್ತಿರುವ ಕಾರ್ಯಕ್ರಮಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕ್ರಿಯಾಶೀಲ ಸಂಘಟನಾಕಾರ ಉಮೇಶ್ ಕುಮಾರ್ ಹಾಗೂ ವಿಶ್ವಕರ್ಮ ಸಮಾಜ ಬಾಂಧವರ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. ಕಾಯಕ ಸಮುದಾಯದ ವಿಶ್ವಕರ್ಮ ಸಮಾಜದ ಬೇಡಿಕೆಗಳು ಈಡೇರಬೇಕು. ಸಮಾಜದ ನ್ಯಾಯಯುತ ಬೇಡಿಕೆಗಳ ಬಗ್ಗೆ ಡಾಕ್ಟರ್ ಬಿಎಂ ಉಮೇಶ್ ಕುಮಾರ್ ಅವರು ಮನವಿ ಪತ್ರದ ಮೂಲಕ ಗಮನ ಸೆಳೆದಿದ್ದಾರೆ. ಅವರು ಸರ್ಕಾರದಿಂದ ಹಲವು ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ವಿಶ್ವಕರ್ಮ ಸಮಾಜದ ಬೇಡಿಕೆಗಳನ್ನು ಈಡೇರಿಸಲು ಮುಂದೆ ಅಧಿಕಾರಕ್ಕೆ ಬರುವ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಭರವಸೆ ನೀಡಿದರು. ಕೆತ್ತನೆ ಕೆಲಸದ ಮುಖಾಂತರ ಜೀವ ಇಲ್ಲದೆ ಇರ್ತಕ್ಕಂಥ ವಸ್ತುಗಳು ಇವತ್ತು ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಒಂದು ಜೀವ ಕೊಡ್ತಕ್ಕಂಥ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಸಮಾಜಕ್ಕೆ ಹಲವಾರು ರೀತಿಯ ಒಂದು ನಿರೀಕ್ಷೆಗಳನ್ನು ಸರ್ಕಾರದಿಂದ ಏನು ಬಯಸ್ತಾ ಇದ್ದೀರಿ, ಬಹುಶಃ ಮುಂದೆ 23 ಈ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ ಸ್ಪಷ್ಟ ಬಹುಮತದ ಸರ್ಕಾರನ ತರಲಿಕ್ಕೆ ಆ ಒಂದು ಗುರಿ ಮುಟ್ಟಲಿಕ್ಕೆ ನೋಡಿದ್ದೇನೆ. ಬಹುಶಃ ಗುರಿಯನ್ನು ಮುಟ್ಟತಕ್ಕಂಥದ್ದಕ್ಕೆ ಜನತೆಯ ಆಶೀರ್ವಾದ ಇವತ್ತು ನಮ್ಮ ಪಕ್ಷಕ್ಕೆ ದೊರಕ್ತಾ ಇದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇವತ್ತು ಉಮೇಶ್ ಕುಮಾರ್ ಅಂತ ಹಲವಾರು ಪ್ರಮುಖರು ಯುವಕರು ಈ ಒಂದು ರಾಜ್ಯದಲ್ಲಿ ನಮ್ಮ ಪಕ್ಷದ ಸಂಘಟನೆಗೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ನಾಡಿನ ನಮ್ಮ ಮಹಿಳಾ ತಾಯಂದಿರು ಸಹ ರಾತ್ರಿ 1 ಗಂಟೆಯಲ್ಲೂ ನಮ್ಮ ಪಂಚರತ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಒಂದು ಶುಭ ಆರೈಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮಹಿಳಾ ತಾಯಂದಿರ ಆಶೀರ್ವಾದ, ಹಿರಿಯರ ಆಶೀರ್ವಾದದಲ್ಲಿ ಬಾರಿ ಜನತೆಯ ನಿರೀಕ್ಷೆಗಳನ್ನು ಇವತ್ತು 100ಕ್ಕೆ 100% ಆ ನಿರೀಕ್ಷೆಗಳನ್ನು ಮುಟ್ಟತಕ್ಕಂಥ ರೀತಿಯ ಪ್ರಾಮಾಣಿಕವಾದಂಥ ಪಾರದರ್ಶಕ ಸರ್ಕಾರವನ್ನು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥ ಒಂದು ಗುರಿ ಇಟ್ಟೇ ಹೊರಟಿದ್ದೇನೆ. ಇವತ್ತು ಈ ಭಾಗದಲ್ಲಿ ನನ್ನ 123 ಗುರಿಯನ್ನು ಮುಟ್ಟಲಿಕ್ಕೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ. ಪ್ರತಿಷ್ಠಾನದ ಅಧ್ಯಕ್ಷರಾದ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಶ್ರೀ ಕೆಎಸ್ ಪ್ರಭಾಕರ್, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಟಿ.ಎ. ಶರವಣ, ಬಸವನಗುಡಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಶ್ರೀ ಅರಮನೆ ಶಂಕರ್, ಹಿರಿಯ ಮುಖಂಡರಾದ ಶ್ರೀ ಬಾಗೇಗೌಡರು, ಸಮುದಾಯದ ಮುಖಂಡರಾದ ಶ್ರೀ ವೇದಮೂರ್ತಿ ಕೆಎಎಸ್ ನಿವೃತ್ತ, ಶ್ರೀ ಹೊನ್ನಪ್ಪಾಚಾರ್, ಶ್ರೀ ಮಧುಸೂದನ್, ಶ್ರೀ ಬಾಲಾಜಿ, ಶ್ರೀ ಚಂದ್ರಶೇಖರ್, ಶ್ರೀ ನಂಜುಂಡಸ್ವಾಮಿ ಹಾಗೂ ವಿಶ್ವಕರ್ಮ ಸಮಾಜದ ಇತರ ಮುಖಂಡರು, ಬೆಂಗಳೂರು ಮಹಾನಗರ ಹಾಗೂ ಬಸವನಗುಡಿ ಕ್ಷೇತ್ರದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ